ಈ ದೇಶದಲ್ಲಿ ದುಡ್ಡಿದ್ರೆ ಏನು ಬೇಕಾದರೂ ಖರೀದಿ ಮಾಡ್ಬೋದು ಅಂತ ಮತ್ತೆ ಪ್ರಶ್ನೆ ಮಾಡ್ತಿದೆ. ಏನಕ್ಕಂದ್ರೆ ಇಷ್ಟೆಲ್ಲ ನ್ಯಾಷನಲ್ ಇಶ್ಯೂ ಆಗಿದೆ. ಇವಾಗ ಏನೋ ನೇತ್ರಾವತಿ ಸಮೀಪದಲ್ಲಿರುವಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಸಾವಿರಾರು ಶವಗಳನ್ನು ಊತಾಕಿದ್ದೀನಿ. ಸೊ ಅದನ್ನು ನಾನು ನೀವೇನಾದರೂ ನನಗೆ ಪ್ರಾಣ ರಕ್ಷಣೆಯನ್ನು ಕೊಟ್ಟರೆ ನಾನು ಅದನ್ನು ತೋರಿಸೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಸಾಕ್ಷ್ಯಧಾರಿ ಸ್ವಯಂ ಪ್ರೇರಿತವಾಗಿ ಬರ್ತಾರೆ. ಬಟ್ ಇಷ್ಟೆಲ್ಲ ಇಶ್ಯೂ ಆದರೂ ಕೂಡ ಇದುವರೆಗೂ ಕೂಡ ಝೀರೋ ಡೆವಲಪ್ಮೆಂಟ್. ಪೊಲೀಸ್ ಅವ್ರ ಕಡೆಯಿಂದ ಯಾವುದೇ ರೀತಿಯಾದ ರೆಸ್ಪಾನ್ಸ್ ಇಲ್ಲ. ಈ ಕಡೆ ಸರ್ಕಾರ ಕೂಡ SIT ರಚನೆ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಿದೆ. ಸಿದ್ದರಾಮಯ್ಯ ಅವರು ನಿನ್ನೆ ಈ ರೀತಿ ಮನವಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಬಟ್ ಇವತ್ತು ನೋಡಿದ್ರೆ ಇಲ್ಲ ರಚನೆ ಮಾಡಲ್ಲ, ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಮಾಡೋಕ್ಕಾಗಲ್ಲ, ಪೊಲೀಸರ ವರದಿ ಬರಲಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಪೊಲೀಸರ ವರದಿ, ಪೊಲೀಸರಾದರೂ ಟ್ರಾನ್ಸ್ಪರೆಂಟ್ ಆಗಿ ಮಾಡ್ತಿದ್ದೀರಾ? ಅದು ಕೂಡ ಇಲ್ಲ. ಸೊ ಪೊಲೀಸರು ಇನ್ನೇನು ಇದು ಯಾರು ಆರೋಪಿ ಇದ್ದಾರೋ ಅವರನ್ನ ತಪ್ಪಿಸೋದಕ್ಕೆ ನೋಡ್ತಿದ್ದಾರೆ. ಫಸ್ಟ್ ಈ ರೀತಿ ಎಲ್ಲ ಆದವಾಗ ಏನು ಮಾಡಬೇಕು, ಫಸ್ಟ್ ಸ್ಥಳ ಮಹಾಂಜರನ್ನ ಮಾಡಬೇಕಾಗಿತ್ತು. ಆದರೆ ಇದುವರೆಗೂ ಕೂಡ ಯಾವುದೇ ಸ್ಥಳ ಮಹಾಂಜರನ್ನ ಮಾಡಿಲ್ಲ. ಬೇಕು ಅಂತ ಹೇಳ್ಬಿಟ್ಟು ಡಿಲೇ ಮಾಡ್ತಿದ್ದಾರೆ. ಸೊ ಇಂಥ ಟೈಮಲ್ಲಿ ಏನಾಗುತ್ತೆ, ಇವಾಗ ಬೆಂಗಳೂರು ಅಂದರೆ ತುಂಬ ದೊಡ್ಡದು. ಸೊ ಅಲ್ಲಿ ನೇತ್ರಾವತಿ ನದಿ ತೀರದಲ್ಲಿರುವಂಥ ಒಂದು ಪುಣ್ಯಕ್ಷೇತ್ರದ ಪ್ಲೇಸ್ ಎಷ್ಟಿರುತ್ತೆ. ಸೊ ಆರಾಮಾಗಿ ಸಾಕ್ಷಿ ನಾಶ ಮಾಡುವಂಥ ಚಾನ್ಸಸ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಸೊ ಅವಾಗ ಇವ್ರನ್ನ ಕರ್ಕೊಂಡೋಗಿ ತೋರಿಸಿದ್ರು ಕೂಡ ಅಲ್ಲಿ ಬಾಡಿ ಸಿಕ್ಕಿಲ್ಲ ಅಂದರೆ ಕಷ್ಟ ಅಲ್ಲ. ಮತ್ತೆ ಈ ಕೇಸಲ್ಲಿ ಇರುವಂಥ ಒಂದು ದೊಡ್ಡ ಚಾಲೆಂಜ್ ಏನಪ್ಪಾ ಅಂದರೆ, ಇವಾಗ ಸಹಜವಾಗಿ ಮನುಷ್ಯನ ಬಾಡಿ ಅನ್ನೋದು ಒಂದು 2 ಅಡಿ ಇರುತ್ತೆ ಅಷ್ಟೇ. ಇವಾಗ 15-20 ವರ್ಷಗಳ ಹಿಂದೆ ನಡೆದಿರೋದು. ಇವಾಗ ನಮಗೆ ಒಂದು ಮರ, ಇವಾಗ ಎಕ್ಸಾಂಪಲ್ ಬೆಂಗಳೂರಲ್ಲಾದರೆ ಒಂದು ರೋಡು, ಒಂದು ರಸ್ತೆ, ಒಂದು ಕ್ರಾಸ್ ಅನ್ನೋದು ಇರುತ್ತೆ, ಅಥವಾ ಒಂದು ಮನೆ ಅನ್ನೋದು ಇರುತ್ತೆ. ಸೊ ಅಲ್ಲಿ ಕಾಡು ಅಥವಾ ಬೆಟ್ಟ ಗುಡ್ಡಗಳ ನಡುವೆ ಯಾವ ರೀತಿ ನೆನ್ಪಿಟ್ಕೊಳಕ್ಕಾಗುತ್ತೆ, ಅದು ಕೂಡ 15-20 ವರ್ಷಗಳ ಹಿಂದೆ. ಸೊ ಇವಾಗ ಅಲ್ಲಿ ಮರಗಳು ಬೆಳ್ಕೊಂಡಿರುತ್ತೆ, ಅಥವಾ ಅಲ್ಲಿ ಯಾವುದಾದ್ರೂ ಒಂದು ಇದು ಏನಾದರೂ ಒಂದು ಬಿಲ್ಡಿಂಗ್ ಅನ್ನ ಕಟ್ಟಿರ್ಬೋದು, ಅಥವಾ ಏನಾದರೂ ಒಂದು ಬೆಳೆಯನ್ನ ಮಾಡಿರ್ಬೋದು, ಅಥವಾ ಅಲ್ಲಿರುವಂಥ ಮರಗಳನ್ನ ಕಡ್ದಾಕಿರ್ಬೋದು. ಸೊ ಇಷ್ಟೆಲ್ಲ ಆದರೂ ಕೂಡ ಲಾಸ್ಟ್ಗೆ ಇವಾಗ ಆನೆದು ಅಥವಾ ಯಾವ್ದಾದ್ರು ಒಂದು ದೊಡ್ಡದು ಪ್ರಾಣಿದಾದ್ರೆ ಅಲ್ಲಿ ಸುತ್ತಮುತ್ತಲು ಒಂದು 50 ಅಡಿಯಲ್ಲಿ ಸರ್ಚ್ ಮಾಡಿದ್ರು ಕೂಡ ಸಿಕ್ಬಿಡುತ್ತೆ, ಈ ಥರ ಇರೋ ಚಾನ್ಸ್ ಇದೆ ಅಂತ. ಆದರೆ ಮನುಷ್ಯಂದು ಕರೆಕ್ಟಾಗಿ 2 ಅಡಿಯಲ್ಲಿ ಸರ್ಚ್ ಮಾಡಬೇಕು. ಇವಾಗ ಎಕ್ಸಾಂಪಲ್ಲು ನಿಮ್ಗೊಂದು ಎಕ್ಸಾಂಪಲ್ ಕೊಡೋದಾದ್ರೆ 2 ಅಡಿ ಅನ್ಕೊಳ್ಳಿ. ಸೊ ಪೊಲೀಸರು ಒಂದು 5 ಟ್ರಯಲ್ ಕೊಡ್ತಾರೆ, 3ರಿಂದ 5 ಟ್ರಯಲ್. ಸೊ 5 ಪ್ಲೇಸಲ್ಲಿ ಅವರು ತೋರಿಸ್ಬೇಕು ಆ ಬಾಡಿನ. ಅಂದರೆ ಇವಾಗ ಯಾರು ಶವವನ್ನು ಊತಾಕಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಪ್ರಾಣ ಬೆದರಿಕೆಯಿಂದ ಈ ರೀತಿ ಕೆಲಸವನ್ನು ಮಾಡಿಸಿದ್ರು ಅಂತ ಹೇಳಿದ್ರು. ಅವರು 5 ಟ್ರಯಲಲ್ಲಿ ಇರೋದನ್ನ ಚೆಕ್ ಮಾಡಬೇಕು. ಅದೇನಾದರೂ ಬಾಡಿ ಸಿಕ್ತಾ, ಓಕೆ. ಬಾಡಿ ಸಿಕ್ಕಿಲ್ಲ ಅಂದರೆ ಅವ್ರ ಮೇಲೆ ಯಾರು ಇವಾಗ ಆರೋಪಿ ಇದು ಮಾಡಿದಾರೋ, ಅಂದರೆ ಸಾಕ್ಷ್ಯಾಧಾರಿ, ಸೊ ಅವ್ರ ಮೇಲೇ ಕೇಸ್ ಅನ್ನೋದು ಹಾಕ್ತಾರೆ. ಸೊ ಇಷ್ಟೆಲ್ಲ ಚಾಲೆಂಜಸ್ ಇದ್ರೂ ಕೂಡ ಸರ್ಕಾರ ಬೇಕು ಅಂತಾನೆ ಡಿಲೇ ಮಾಡ್ತಿದ್ಯಾ ಅಂತ ಸರ್ಕಾರದ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ ನೋಡಿ. ನಮ್ಮ ದೇಶದಲ್ಲಿ ದುಡ್ಡಿದ್ರೆ ಏನು ಬೇಕಾದರೂ ಖರೀದಿ ಮಾಡ್ಬೋದು. ಅದಕ್ಕೆ ರೀಸೆಂಟಾಗಿ ಆಗಿರುವಂಥ ಏರ್ ಇಂಡಿಯಾ ಎಕ್ಸಾಂಪಲ್ ನೀವು ನೋಡ್ಬೋದು. ಏರ್ ಇಂಡಿಯಾ ಅವರ ಮಿಸ್ಟೇಕ್ ಅನ್ನೋದು ತುಂಬ ಎದ್ದು ಕಾಣಿಸ್ತಿದೆ. ಆದರೆ ತಪ್ಪನ್ನು ಯಾರ ಮೇಲೆ ಹಾಕಿದ್ರು, 2 ಪೈಲಟ್ಗಳನ್ನ ಮೇಲೆ ಹಾಕಿದ್ರು. ಮತ್ತೆ ಇದು ಪ್ರಜ್ವಲ್ ರೇವಣ್ಣ ಅವರ ಕೇಸಲ್ಲಿ ಏನಾಯಿತು, ಆ ಪೆನ್ ಡ್ರೈವ್ ಹಂಚಿದ್ದು ಯಾರು ಅಂತ ಇದುವರೆಗೂ ಕೂಡ ಗೊತ್ತಿಲ್ಲ. ಬಹುಶಃ ಅದು ಸರ್ಕಾರದ ಒಳಗೇನೆ ಯಾರೋ ಇರ್ಬೋದು. ಅದಾದ ನಂತರ ಇಷ್ಟೆಲ್ಲ ಆದರೂ ಕೂಡ ಎಷ್ಟರ ಮಟ್ಟಕ್ಕೆ ಇದು ನ್ಯಾಷನಲ್ ಇಶ್ಯೂ ಆಗಿದೆ ಅಂದರೆ, ಕೇರಳದ ಮೇನ್ ಸ್ಟ್ರೀಮ್ ಚಾನಲ್ಗಳಲ್ಲಿ ತೋರಿಸ್ತಿದ್ದಾರೆ, ಇಂಡಿಯಾದ ದೊಡ್ಡ ದೊಡ್ಡ ನ್ಯೂಸ್ ಚಾನಲ್ಗಳಲ್ಲಿ ತೋರಿಸ್ತಿದ್ದಾರೆ. ಸೊ ಇಷ್ಟೆಲ್ಲ ಆದರೂ ಕೂಡ ಸರ್ಕಾರ ಯಾವುದೇ ರೀತಿಯಾದ ರೆಸ್ಪಾನ್ಸ್ ತಗೊಳ್ತಿಲ್ಲ. ಪೊಲೀಸರು ಒಂದು ಉಡಾಫೆ ಸ್ಟೇಟ್ಮೆಂಟ್ಗಳನ್ನು ರಿಲೀಸ್ ಮಾಡ್ತಿದ್ದಾರೆ. ನಮಗೆ ಇಂಟೆಲಿಜೆನ್ಸ್ ಮಾಹಿತಿ ಬಂದಿದೆ, ಅವರು ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾರೆ. ಅವ್ರನ್ನ ನೋಡ್ಕೊಳಕ್ಕಾಗಲ್ಲ ಅಂದರೆ ಇನ್ನು ಪೊಲೀಸ್ ಇಲಾಖೆ ಯಾಕಿದೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ನೋಡಿ. ಇಷ್ಟು ಆಲ್ಮೋಸ್ಟ್ ಒಂದು 10 ದಿನ ಆಗ್ತಿದೆ, ಇದುವರೆಗೂ ಕೂಡ ಝೀರೋ ಡೆವಲಪ್ಮೆಂಟ್. ಫಸ್ಟ್ ಮಾಡಬೇಕಾಗಿದ್ದೇನು, ಸ್ಥಳ ಮಹಂಜರು. ಅಟ್ಲೀಸ್ಟ್ ಅವ್ರ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಪ್ರೊಟೆಕ್ಷನ್ ಅನ್ನೋದು ಕೊಡ್ಬೇಕಲ್ವಾ ಆ ಸ್ಥಳಕ್ಕೆ. ಸೊ ಅದು ಕೂಡ ಇಲ್ಲ. ಇಷ್ಟೆಲ್ಲ ಆದರೂ ಕೂಡ ಅಲ್ಲಿ ಯಾರು ತನಿಖಾಧಿಕಾರಿ ಇದ್ದಾರೋ ಅವರು ಒತ್ತಡವನ್ನು ಹಾಕ್ತಿದಾರಂತೆ. ಯಾರು ಈ ಸಾಕ್ಷ್ಯಾಧಾರಿ ಮೇಲೆ ಎಲ್ಲೆಲ್ಲಿ ಇಟ್ಟಿದ್ದೀರಾ ಅಥವಾ ಎಲ್ಲೆಲ್ಲಿ ಊತಾಕಿದ್ದೀರಾ ಅದನ್ನ ಹೇಳಿ ಅಂತ. ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರು ಕೈ ಕೆಳಗಡೆ ಬರ್ತಾರೆ, ನಾರ್ಮಲ್ ಆಗಿ ಗೌರ್ಮೆಂಟ್. ಸೊ ಗೌರ್ಮೆಂಟ್ ಅವರೇ ಒಂದು ಕಡೆ ನೋಡಿದ್ರೆ ಇಲ್ಲ, ನಮ್ಮ ಮೇಲೆ ಯಾರು ಒತ್ತಡ ಕೂಡ ಇಲ್ಲ, ಸೊ ನಾವು ಆದಷ್ಟು ಸಾಕ್ಷ್ಯನ ಅಂದರೆ ಮೀನ್ಸ್ ಆದಷ್ಟು ನ್ಯಾಯವನ್ನು ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇನ್ನೊಂದು ಕಡೆ ನೋಡಿದ್ರೆ ಅವರೇ ತನಿಖಾಧಿಕಾರಿ ಮೂಲಕ ಎಲ್ಲೆಲ್ಲಿ ಹುಟ್ಟಿದ್ದಾರೆ ಹೇಳಿ ಅಂತ ಹೇಳ್ಬಿಟ್ಟು ಸೊ ಆರೋಪಿ ಯಾರಿದ್ದಾರೋ ಅವ್ರನ್ನ ಕಾಪಾಡೋದಕ್ಕೆ ಮುಂದಾಗ್ತಿದ್ದಾರೆ ಅಂತ ಗೊತ್ತಿಲ್ಲ. ನನಗಂತೂ ಆ ಧರ್ಮ ಕ್ಷೇತ್ರದ ಬಗ್ಗೆ ತುಂಬ ಗೌರವ ಇದೆ. ಸೊ ಇದೇನು ಇವಾಗ ಅಟ್ಲೀಸ್ಟ್ ಇವಾಗ ಏನು ಆರೋಪ ಬರ್ತಿದ್ಯೋ ಅದಕ್ಕೆ ಅಟ್ಲೀಸ್ಟ್ ಯಾರ ಮೇಲೆ ಆರೋಪ ಮಾಡ್ತಿದ್ರೋ ಅವರಾದ್ರೂ ಬಂದು ಹೇಳ್ಬೇಕಲ್ವಾ, ಈ ರೀತಿ ಎಲ್ಲ ಇಲ್ಲ, ಬೇಕಿದ್ರೆ ಬಂದು ಇದು ಮಾಡಿ ಹಾಗೆ ಹೀಗೆ ಅಂತ. ಸೊ ಆ ಕಡೆ ಅವರು ಹೇಳ್ತಿಲ್ಲ. ಸೊ ಇಷ್ಟೆಲ್ಲ ನೋಡ್ತಿದ್ರು ಕೂಡ ಮತ್ತೆ ಪೊಲೀಸರೇ ಇದನ್ನೆಲ್ಲ ಕೂಡ ಆಲ್ಮೋಸ್ಟ್ 10ರಿಂದ 15 ದಿನ ಆಗ್ತಿದ್ರು ಕೂಡ ಆ ಸ್ಥಳ ಮಹಂಜರು ಆಗದೆ ಇದ್ರೆ ಸೊ ಇದರಿಂದ ಯಾರ ಕೈವಾಡ ಇದೆ ಅಂತ ಹೇಳ್ಬಿಟ್ಟು ನೀವೇ ಇಮ್ಯಾಜಿನನ್ನು ಮಾಡ್ಕೋಬೋದು. ನಾನು ಅವರದ್ದು ತಪ್ಪು ಇವ್ರದ್ದು ತಪ್ಪು ಅಂತ ಹೇಳ್ತಿಲ್ಲ. ಸೊ ಎಲ್ಲರಿಗೂ ಗೊತ್ತಿರುತ್ತೆ ಇಲ್ಲಿ BJP-ಯವರು ಅದೇ ಥರ ಇದ್ದಾರೆ, ಕಾಂಗ್ರೆಸ್ ಅವರು ಅದೇ ಥರ ಇದ್ದಾರೆ, JDS ಅವರು ಅದೇ ಥರ ಇದ್ದಾರೆ. ಒಂದು ಸಣ್ಣ ಇಲ್ಲಿ ಆಪೋಸಿಷನ್ ಪಾರ್ಟಿ ಇದೆಯಾ ಇಲ್ಲ ಅಂತ ಕೂಡ ಗೊತ್ತಿಲ್ಲ. ಕಾಂಗ್ರೆಸ್ ಅವರು ಬೇರೆ ಏನಾದರೂ ಚಿಕ್ಕ ಮಿಸ್ಟೇಕ್ ಆದರೆ ಬಾಯ್ ಬಡ್ಕೊಬಿಡ್ತಾರೆ. ಯಾವುದಾದ್ರು ಒಂದು ಹಿಂದೂ ಮುಸ್ಲಿಂ ಗಲಾಟೆ ಆದರೆ BJP-ಯವರು ಏನು ನ್ಯಾಷನಲ್ ಹಾಗೆ ಹೀಗೆ ಅಂತ. ಬಟ್ ಇವಾಗ ಸಾವಿರಾರು ಮಹಿಳೆಯರ ನಾನು ಊತಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಒಬ್ಬ ಸಾಕ್ಷ್ಯಾಧಾರಿ ಲೈವ್ ಆಗಿ ಬಂದು ಹೇಳ್ತಿದ್ದಾರೆ. ಅದು ಯಾರೋ ಕಿವಿ ಮಾತಲ್ಲ, ಅವರೇ ಬಂದು ಅಪ್ರೂವಲ್ ಆಗಿ ಮಾರಿ ನಾನು ತಪ್ಪಿಗೆ ನಾನು
ಪಶ್ಚಾತ್ತಾಪವನ್ನ ಮಾಡ್ಕೋಬೇಕು ಅಂತ ಹೇಳ್ತಿದ್ರು ಕೂಡ ಒಂದು ಝೀರೋ ಡೆವಲಪ್ಮೆಂಟ್ ಆಗಿದೆ ಅಂದ್ರೆ ಇನ್ನ ಸರ್ಕಾರ ಯಾವ ರೀತಿ ಡಬಲ್ಗೆ ಮಾಡ್ತಿದೆ ಅಂತ ಬಿಟ್ಟು ನೀವೇ ಇಮ್ಯಾಜಿನ್ ಮಾಡ್ಕೋಬಹುದು. ಇನ್ನೊಂದ್ ಕಡೆ ನೋಡಿದ್ರೆ ಸಾಕ್ಷ್ಯಾಧಾರ ಪರ ಏನ್ ವಕೀಲರಿದ್ದಾರೋ ಅವರು CM-ಗೆ ಲೆಟರ್ನ ಬರೆದಿದ್ದಾರೆ, ಮತ್ತೆ ಇದು ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಮತ್ತೆ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಅವ್ರಿಗೂ ಕೂಡ ಇಂಡಿಯಾಗೂ ಕೂಡ ಲೆಟರ್ಗಳನ್ನ ಬರೆದಿದ್ದಾರೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಇಷ್ಟೆಲ್ಲ ಇದ್ರೂ ಕೂಡ ಪೊಲೀಸರು ಕ್ಲಿಯರ್ ಆಗಿ ಮಿಸ್ಟೇಕ್ಗಳನ್ನ ಮಾಡ್ತಿದ್ದಾರೆ. ಇಷ್ಟು ಇಡೀ ಇಂಡಿಯಾ ನೋಡ್ತಿದೆ ಏನಾಗುತ್ತೆ ಅಂತ, ಇಡೀ ಇಂಡಿಯಾದ ಮಾಧ್ಯಮಗಳು ಇದನ್ನ ಕವರ್ ಮಾಡ್ತಿದೆ. ಆದ್ರೆ ಅಲ್ಲಿ ಏನು 161 ಸ್ಟೇಟ್ಮೆಂಟ್ ಆಗುತ್ತೋ ಅದನ್ನ ರಿಲೀಸ್ ಮಾಡಿದ್ದಾರೆ, ಅಂದ್ರೆ ಲೀಕ್ ಮಾಡಿದ್ದಾರೆ. ಅದು ತುಂಬಾ ಗೌಪ್ಯವಾಗಿಡುವಂತ ಮಾಹಿತಿ. ಬಟ್ ಆದ್ರೂ ಕೂಡ ಪೊಲೀಸರು ಅದನ್ನ ಯಾಕೆ ಲೀಕ್ ಮಾಡಿದ್ರು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಕೇಸಲ್ಲಿ ನ್ಯಾಯ ಸಿಗುತ್ತಾ ಅಂದ್ರೆ ಖಂಡಿತ ಸಿಗೋದು ಡೌಟು. ನೋಡಿ, ಇಷ್ಟು ದಿನ ಆದ್ರೂ ಕೂಡ ಸ್ಥಳ ಮಹಾಂಜರನ್ನ ಮಾಡಿಲ್ಲ. ಅದನ್ನ ಯಾವಾಗ ಮಾಡ್ತಾರೆ ಅಂತ ಕೂಡ ಇನ್ನೂ ಗೊತ್ತಿಲ್ಲ. ಸೊ ಇದರಿಂದ ಸರ್ಕಾರದ ಕೈವಾಡ ಇದೆಯಾ ಅಥವಾ ಕಾಣದ ಕೈಗಳಿದ್ಯಾ, ಇಷ್ಟೆಲ್ಲ ಇಡೀ ಸರ್ಕಾರನೇ ಕಂಟ್ರೋಲ್ ಮಾಡುವಂತರ ಕೈವಾಡ ಇದೆಯಾ ಏನೋ ಗೊತ್ತಿಲ್ಲ. ಒಂದ್ ಕಡೆ ಲಾಸ್ಟ್ ಟೈಮು DK ಶಿವಕುಮಾರ್ ಅವರು ಹೋಗಿದ್ರು, ಅವಾಗ ಸೌಜನ್ಯ ಅವರ ತಾಯಿ ಕೂಡ ಈ ತರ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಬಟ್ ಅದಕ್ಕೆ ಯಾವುದೇ ನೇರವಾದ ಸಾಕ್ಷ್ಯಾಧಾರಗಳು ಇರಲಿಲ್ಲ. ಸೊ ಇದು ಡೈರೆಕ್ಟ್ ಆಗಿ ಸಾಕ್ಷಿನೇ ಬಂದು ಹೇಳ್ತಿದ್ದಾರೆ, ಸಾಕ್ಷ್ಯಾಧಾರಿನೇ ಬಂದು ಹೇಳ್ತಿದ್ದಾರೆ, ನಾನು ಈ ರೀತಿ ತಪ್ಪು ಮಾಡಿದ್ದೀನಿ, ನನಗೊಂದು ಅವಕಾಶ ಕೊಡಿ, ನಾನು ಬಾಡಿನ ತೋರಿಸ್ತೀನಿ ಅಂತ. ಇಷ್ಟಾದರೂ ಕೂಡ ಅವ್ರಿಗೆ ಪ್ರೊಟೆಕ್ಷನ್ ಕೊಡೋದ್ರಲ್ಲಿ ಹಿಂದೆ ಮುಂದೆ ಆಗ್ತಿದೆ ಪೊಲೀಸ್ ಅವ್ರದ್ದು. ಮತ್ತೆ ಅವ್ರೇನೋ ಬಾಡಿಯನ್ನು ತೋರಿಸಿದ್ರೆ ಅವ್ರೆಲ್ಲೋ ಹೋಗ್ಬಿಡ್ತಾರೆ ಅಥವಾ ಅವರೆಲ್ಲೋ ಕಾಣೆ ಆಗ್ತಾರೆ ಅಂತ ಇಂಟೆಲಿಜೆನ್ಸ್ ಮಾಹಿತಿ ಅಂತ, ಯಾರು ಇಂಟೆಲಿಜೆನ್ಸ್ ಮಾಹಿತಿ ಕೊಟ್ಟರು ಅಂತ ಅದನ್ನು ಕೂಡ ಹೇಳ್ತಿಲ್ಲ. ಅದಾದ ನಂತರ ಇದುವರೆಗೂ ಕೂಡ ಒಬ್ಬ ಸೀನಿಯರ್ ಆಫೀಸರ್ನಾಗಲಿ ಅಥವಾ SIT ಅನ್ನಾಗಲಿ ಸರ್ಕಾರ ರಚನೆ ಮಾಡೋದ್ರಲ್ಲಿ ವಿಫಲ ಆಗ್ತಿದೆ. ಸೊ ಈ ಎಲ್ಲವನ್ನು ಕೂಡ ನೋಡಿದ್ರೆ ಸೇಮ್ ಒಂದು ತಿಂಗಳು ಅಥವಾ 2 ತಿಂಗಳು ಇದರ ಬಿಸಿ ಇರ್ಬೋದೇನೋ. ಅದಾದ ನಂತರ ಈ ಕೇಸನ್ನು ಕೂಡ ಮುಚ್ಚಾಕುವಂಥ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಕೇರಳ ಗೌರ್ಮೆಂಟ್ ಇದರಲ್ಲಿ ಕೇರಳ ಅವರು ಏನಾದರೂ ಇನ್ವಾಲ್ವ್ ಆಗ್ತಾರ ಅಂತ ವಕೀಲರು ಏನು ಹೇಳಿದಾರೆ ಅಂದರೆ ಸಾಕ್ಷ್ಯಾಧಾರ ಪರ ವಕೀಲರು ಏನು ಹೇಳಿದಾರೆ ಅಂದರೆ ಇಲ್ಲಿ ಓನ್ಲಿ ಕರ್ನಾಟಕದವರು ಮಾತ್ರ ಮಿಸ್ ಆಗಿಲ್ಲ. ಸೊ ಕೇರಳದ ಅನೇಕ ಜನ ಕೂಡ ಮಿಸ್ ಆಗಿರುವಂಥ ಚಾನ್ಸ್ ಇರುತ್ತೆ. ಯಾಕಂದರೆ ಅಲ್ಲಿಗೆ ಕರ್ನಾಟಕದ ಬಿಟ್ಟು ಹೈಯೆಸ್ಟ್ ಬರುವಂಥದ್ದು ಆ ಕಡೆ ಕೇರಳ ಬೆಲ್ಟ್ ಅವರು, ಇನ್ನು ಆಂಧ್ರ ತೆಲಂಗಾಣ ಅಥವಾ ತಮಿಳುನಾಡು ಅವರು. ಕೇರಳ ಗೌರ್ಮೆಂಟ್ ಏನಾದರೂ ಸರ್ಕಾರದ ಮೇಲೆ ಒತ್ತಡ ಹಾಕುತ್ತಾ ಕಾದ್ ನೋಡಬೇಕು, ಅಥವಾ ಯಾವುದಾದ್ರೂ ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಇದೆಯೋ ಅದನ್ನ ರಿಪೋರ್ಟ್ ತಗೊಂಡು ಸರ್ಕಾರದ ಮೇಲೆ ಇದು ಮಾಡುತ್ತೋ. ಬಟ್ ಇಲ್ಲಿನ ಸರ್ಕಾರನೇ ಏನು ಮಾಡ್ತಿಲ್ಲ ಅಂದರೆ ಬೇರೆ ಯಾವ ಗೌರ್ಮೆಂಟ್ಗಳು ತಾನೇ ಏನು ಮಾಡೋಕ್ಕಾಗುತ್ತೆ. ಒಟ್ಟಿನಲ್ಲಿ ಎಲ್ಲ ಗೌರ್ಮೆಂಟ್ಗಳು ಕೂಡ ಕಳ್ರೆ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು. ಸೊ ಒಟ್ಟಿನಲ್ಲಿ ಈ ಕೇಸಲ್ಲಿ ನ್ಯಾಯ ಸಿಗೋದು ಖಂಡಿತ ಡೌಟ್ ಅನ್ನಿಸ್ತಿದೆ. ಏನು ಈ ಹಿಂದೆ ಹಲವಾರು ಸಾಕ್ಷ್ಯಾಧಾರಗಳಿತ್ತು, ಅವೆಲ್ಲ ಯಾವ ರೀತಿ ಮಿಸ್ ಆಯಿತು ಅದು ಇದು ಅಂತೆಲ್ಲ ನಿಮಗೆಲ್ಲ ಗೊತ್ತಿರುತ್ತೆ, ಊಹಾಪೋಹಗಳಾಗಿರ್ಬೋದು. ಆದರೆ ಇವಾಗ ಸ್ವತಃ ಸಾಕ್ಷ್ಯಾಧಾರಿನೇ ಬಂದು ನಾನು ಈ ರೀತಿ ಮಾಡಿದ್ದೀನಿ, ಸೊ ನಾನು ತೋರಿಸೋದಕ್ಕೆ ರೆಡಿ ಇದ್ದೀನಿ ಅಂದರೂ ಕೂಡ ನಾವೇನು ಮಾಡೋಕ್ಕಾಗಿಲ್ಲ. ಅಂದರೆ ಇನ್ನು ನಮ್ಮ ದೇಶದ ಸಿಸ್ಟಮ್ ಯಾವ ರೀತಿ ಇದೆ ಅಂತ ಬಿಟ್ಟು ನೀವೇ ಇಮೇಜಿನ್ ಮಾಡ್ಕೋಬೋದು. ಒಂದು ಕಡೆ ಸುಪ್ರೀಂ ಕೋರ್ಟ್ ಲಾಯರ್ಗಳು, ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಡ್ಜು ಅವರೆಲ್ಲ ಬಂದು ಸರ್ಕಾರಕ್ಕೆ ಮನವಿ ಮಾಡಿದ್ರು ಕೂಡ ಸರ್ಕಾರ ಏನು ತಲೆ ಕೆಡಿಸ್ಕೊಳ್ತಿಲ್ಲ ಅಂದರೆ ಇನ್ನು ನೀವೇ ಇಮೇಜಿನ್ ಮಾಡ್ಕೋಬೋದು ಇದರಿಂದ ಯಾರ ಕೈವಾಡ ಇದೆ, ಹೇಗಿದೆ ಅಂತ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಹಂಗಂತ ನಾನು ಇವ್ರದೇ ತಪ್ಪು ಅಥವಾ ಅವ್ರದೇ ತಪ್ಪು ಅಂತಲ್ಲ. ಇಷ್ಟೆಲ್ಲ ಆಗ್ತಿದ್ರು ಕೂಡ ಇಷ್ಟೊಂದು ನಿರ್ಲಕ್ಷ್ಯ ಇದೆಯಲ್ವಾ ಪೊಲೀಸರು ಇಲಾಖೆಯವ್ರ ಕೈಯಿಂದನೋ ಅಥವಾ ಸರ್ಕಾರದ ಕೈಯಿಂದನೋ. ಪೊಲೀಸ್ ಇಲಾಖೆ ಬಗ್ಗೆ ನಾವು ಹೇಳೋಕ್ಕಾಗಲ್ಲ, ಇದು ಕಂಪ್ಲೀಟ್ಲಿ ಸರ್ಕಾರ. ಇವಾಗ ಸರ್ಕಾರ ಒತ್ತಡ ಹಾಕಿದ್ರೆ ಪೊಲೀಸವರು ಫ್ರೀ ಅಂತ ಬಿಟ್ಬಿಟ್ರೆ ಪೊಲೀಸರು ಎಂಥದನ್ನು ಬೇಕಿದ್ರು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇಡೀ ಇಂಡಿಯಾದಲ್ಲಿ ಬೆಸ್ಟ್ ಪೊಲೀಸ್ ನಮ್ಮ ಕರ್ನಾಟಕ ಪೊಲೀಸ್ ಅಂತ ಹೇಳ್ಬೋದು. ಬಟ್ ಏನು ಮಾಡೋಕ್ಕಾಗಲ್ಲ, ವಿಪರ್ಯಾಸ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಸರ್ಕಾರದ ಬಗ್ಗೆ ನಿಮ್ಮ ಅನಿಸಿಕೆನ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿಯಾದ ಪ್ರತಿನಿತ್ಯ ಒಂದು ವಿಡಿಯೋಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.